ಮೇಲುಕೋಟೆ ಯೋಗ ನರಸಿಂಹಸ್ವಾಮಿ ಖಜಾನೆ ಲೂಟಿಯಾಗಿದೆ. ಹುಂಡಿಯಲ್ಲಿದ್ದಂತ ಚಿನ್ನ, ಬೆಳ್ಳಿ, ನಗದು ಕಳ್ಳತನ ಆಗಿದೆ. ಮೇಲುಕೋಟೆ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮೇಲುಕೋಟೆ ಯೋಗ ನರಸಿಂಹನ ಖಜಾನೆಯನ್ನೇ ಲೂಟಿ ಮಾಡಿದ. ಹುಂಡಿಯಲ್ಲಿದ್ದಂತಹ ಚಿನ್ನ, ಬೆಳ್ಳಿ ಮತ್ತು ನಗದು ಕಳ್ಳತನ ಆಗಿದೆ. ಮೇಲುಕೋಟೆ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೇವಸ್ಥಾನದ ಪಾರುಪತ್ತೆಗಾರ, ಅರ್ಚಕ ಮತ್ತು ಪರಿಚಾರಕ ಕಾಬೂಲುಗಾರನ ವಿರುದ್ಧ ದೂರು ದಾಖಲಾಗಿದೆ. ಅಲ್ಲಿನ ಇಒ ದೂರು ಕೊಟ್ಟಿದ್ದಾರೆ. ವಜ್ರಾಂಗಿ ಆಭರಣ ಬಳಿಕ ದೊಡ್ಡ ಪ್ರಮಾಣದ ಕಳ್ಳತನದ ಶಂಕೆ ವ್ಯಕ್ತವಾಗಿದೆ. ವಜ್ರಾಂಗಿ ಆಭರಣದ ಬಳಿಕ ಅತಿ ದೊಡ್ಡ ಪ್ರಮಾಣದ ಕಳ್ಳತನ ಇದು ಅಂತ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಗುಲದ ಗುಪ್ತ ಸಿಸಿಟಿವಿಯನ್ನು ಕೂಡ ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ಜನವರಿ 11ರಂದು ನಡೆದಂತಹ ಕಳ್ಳತನ ಪ್ರಕರಣ ಇದು. ದೇಗುಲದಲ್ಲಿ ನಡೆದಿದ್ದಂತಹ ಕಳ್ಳತನ ನೋಟಿಸ್ಗೆ ಉತ್ತರ ಸಿಗ್ತಾ ಇದೆ. ಹಾಗಾಗಿ ಎಫ್ಐಆರ್ ದಾಖಲಾಗಿದೆ. ಈ ಬಗ್ಗೆ ಕಾರಣವನ್ನ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು 5 ಜನರಿಗೆ. ಆದರೆ ಯಾವುದೇ ರೀತಿಯಾದಂತಹ ಉತ್ತರ ಸಿಗದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ದೂರು ದಾಖಲಾಗಿದೆ. ಜನವರಿ 11ರಂದು ನಡೆದಿದ್ದಂತಹ ಕಳ್ಳತನ ಪ್ರಕರಣ, ಅಲ್ಲಿಂದ ಇಲ್ಲಿವರೆಗೂ ನೋಟಿಸ್ಗಳನ್ನು ನೀಡಲಾಗಿತ್ತು. ಈ ನೋಟಿಸ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ, ಉತ್ತರ ಬರೆದಂತಹ ಹಿನ್ನೆಲೆಯಲ್ಲಿ ಫೈನಲಿ ಈಗ ಕೇಸ್ ದಾಖಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ರಾಜ್ಯದ ಪ್ರಮುಖ ದೇವಸ್ಥಾನ, ಇಲ್ಲಿ ನಡೆದಂತ ಕಳ್ಳತನ ಪ್ರಕರಣ, ಜನವರಿಯಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂತ ಆನ್ಸರ್ ಸಿಕ್ಕಿಲ್ಲ ಅಂದ್ರೆ ಸಹಜವಾಗಿ ಕಾನೂನು ರೀತಿಯ ಕ್ರಮ ಆಗ್ತಾ ಇದೆ. ಈ 5 ಜನ ಅಂತ ಮೆನ್ಷನ್ ಮಾಡಲಾಗ್ತಾ ಇದೆ. ಆ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಅರುಣ್, ಏನು ಅಂತಂದ್ರೆ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪದೇ ಪದೇ ಸಿಸಿ ಕ್ಯಾಮ್ರಾ ಕೆಟ್ಟು ಹೋಗ್ತಾ ಇತ್ತು. ಇದು ದೇವಸ್ಥಾನದ ಆಡಳಿತ ಮಂಡಳಿಗೆ ತಲೆನೋವಾಗಿತ್ತು. ಜೊತೆಗೆ ಇಒ ಅವರ ಗಮನಕ್ಕೂ ಕೂಡ ಸಾಕಷ್ಟು ಬಾರಿ ಬಂದಿತ್ತು. ಅಂದ್ರೆ ಇಲ್ಲಿ ಸಿಸಿ ಕ್ಯಾಮ್ರಾಗಳನ್ನ ಯಾರೋ ಅಲ್ಲಿಯವರೇ, ಅಂದ್ರೆ ದೇವಸ್ಥಾನದವರೇ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ದೇವಸ್ಥಾನದ ಇಒ ಆಗಿರ್ತಕ್ಕಂಥ ಶೀಲಾ ಅವರಿಗೆ ಲಭ್ಯ ಆಗಿತ್ತು. ಹೀಗಾಗಿ ಜನವರಿ 5ನೇ ತಾರೀಕು ಸಿಸಿ ಕ್ಯಾಮ್ರಾಗಳನ್ನ ರೆಡಿ ಮಾಡಿಸುವಂತ ಕೆಲಸವನ್ನ ದೇವಸ್ಥಾನದ ಇಒ ಶೀಲಾ ಅವರು ಮಾಡಿರ್ತಾರೆ. ಅದಾದ ಬಳಿಕ ಜನವರಿ 11ನೇ ತಾರೀಕು ಮತ್ತೆ ಸಿಸಿ ಕ್ಯಾಮ್ರಾಗಳನ್ನ ಕೆಟ್ಟು ಹೋಗುವಂತೆ ಮಾಡಿರ್ತಾರೆ. ಜೊತೆಗೆ ಆ ಡಿವಿಆರ್ಗೆ ರಾಂಗ್ ಕನೆಕ್ಷನ್ ಅನ್ನ ಕೊಟ್ಟು ಸುಟ್ಟು ಹೋಗುವಂತ ರೀತಿನಲ್ಲಿ ಅದನ್ನ ಪ್ಲಾನ್ ಮಾಡಿರ್ತಾರೆ. ಇದಾದ ಬಳಿಕ ಒಂದು ಸೀಕ್ರೆಟ್ ಸಿಸಿ ಕ್ಯಾಮ್ರಾವನ್ನ, ಅಂದ್ರೆ ಸ್ಪೈ ಕ್ಯಾಮ್ರಾವನ್ನ ದೇವಸ್ಥಾನದಲ್ಲಿ ಅಳವಡಿಸಿರ್ತಾರೆ. ಯಾಕಂದ್ರೆ ಪದೇ ಪದೇ ಸಿಸಿ ಕ್ಯಾಮ್ರಾಗಳನ್ನ ಹಾಳು ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಸ್ಪೈ ಕ್ಯಾಮ್ರಾವನ್ನ ಹಾಕಿರ್ತಾರೆ. ಈ ಸ್ಪೈ ಕ್ಯಾಮ್ರಾವನ್ನ ಹಾಕಿರುವಂತದ್ದು ದೇವಸ್ಥಾನದ ಅರ್ಚಕರು, ಪಾರುಪತ್ತೆಗಾರರು, ಹೀಗೆ ಒಂದು 3-4 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಜನವರಿ 11ನೇ ತಾರೀಕು ಆ ಸ್ಪೈ ಕ್ಯಾಮ್ರಾವನ್ನೇ ಕಳ್ತನ ಮಾಡುವಂತ ಕೆಲಸವನ್ನ ಮಾಡ್ಲಾಗಿರುತ್ತೆ. ಹೀಗಾಗಿ ಏನು ದೇವಸ್ಥಾನದಲ್ಲಿ ಅವತ್ತು ಯಾರ್ಯಾರು, ಅಂದ್ರೆ ಜನವರಿ 11ನೇ ತಾರೀಕು ದೇವಸ್ಥಾನದಲ್ಲಿ ಪಾರುಪತ್ತೆಗಾರರಾಗಿ ಶ್ರೀಧರ್ ಇರ್ತಾರೆ, ಜೊತೆಗೆ ಅರ್ಚಕ ನಾರಾಯಣ ಭಟ್ರು ಇರ್ತಾರೆ, ಹಾಗೆ ಪರಿಚಾರಕರಾಗಿ ತಿರು ವೆಂಕಟಾಚಾರ್ ಹಾಗೂ ಕಾವಲುಗಾರರಾಗಿ ಗಂಗಾಧರ್ ಮತ್ತೆ ಬಸವರಾಜ್ ಇರ್ತಾರೆ. ಹೀಗಾಗಿ ದೇವಸ್ಥಾನದ ಇಒ ಅವತ್ತು ಏನು ಸ್ಪೈ ಕ್ಯಾಮ್ರಾ ಕಾಣೆಯಾಗಿತ್ತು, ಇದನ್ನ ಈ ವಿಚಾರವಾಗಿ ಒಂದಷ್ಟು ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಇಷ್ಟು ಜನಕ್ಕೂ. ಆದ್ರೆ ನೋಟಿಸ್ಗೆ ಇವರು ಸರಿಯಾದ ಉತ್ತರವನ್ನ ಕೊಟ್ಟಿರೋದಿಲ್ಲ. ಹೀಗಾಗಿ ದೇವಸ್ಥಾನದ ಇಒ ಆಗಿರ್ತಕ್ಕಂಥ ಶೀಲಾ ಅವರು ಮೇಲುಕೋಟೆ ಪೊಲೀಸರಿಗೆ ಈಗ ದೂರನ್ನ ಕೊಟ್ಟಿರುವಂತದ್ದು. ಸಿಸಿ ಕ್ಯಾಮರಾಗಳನ್ನ ಏನು ಹಾಳು ಮಾಡುವಂತ ಕೆಲಸವನ್ನ ಮಾಡಿರುವುದೇ ಉಂಡಿಯಲ್ಲಿ ಇರತಕ್ಕಂಥ ಚಿನ್ನ, ಬೆಳ್ಳಿ ಹಾಗೂ ನಗದನ್ನ ಕದಿಯೋದಿಕ್ಕೆ ಅನ್ನುವಂತ ಆರೋಪವನ್ನ ದೇವಸ್ಥಾನದ ಇಒ ಶೀಲಾ ಅವರು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.